ದೇವಸ್ಥಾನಕ್ಕೆ ಬಂದವರು ನಾವು ಅಲ್ಲಿನ ಊಟವನ್ನು ಮುಗಿಸಿ ನಮ್ಮ ಮನೆಯತ್ತ ತೆರಳುತ್ತಿರುವಾಗ ಇಷ್ಟನಾಗಿರುವಂತಹ ದಾನವರು ಬಂದು ನಮ್ಮ ಬ್ರಾಹ್ಮಣರಲ್ಲಿ ಕೆಲವರನ್ನೆಲ್ಲ ತಿಂದು ಮುಗಿಸಿದ್ದಾನೆ. ಹಾಗೆ ಮುಗಿಸಿ ಬರ್ತಾ ಇದ್ದಾನೆ. ರಕ್ಷಣೆ ಕೊಡಬೇಕು ನಮಗೆ. ನನ್ನ ರಾಜ್ಯದಲ್ಲಿ ದೈತ್ಯ ನೌಕರಲ್ಲವೇ ಇದೆಂತಹ ಆಶ್ಚರ್ಯ. ಯಾರ್ಯಾರು ದೈತ್ಯ ಎಷ್ಟೇ ಸಮರ್ಥನೆ ಇರಲಿ ಆತನನ್ನು ಹೊಡೆದೋಡಿ ಆತನನ್ನು ಮರ್ದಿಸಿ ನಿಮಗೆ ಶಾಂತಿ ಉಂಟು ಮಾಡುತ್ತೇನೆ. ಧೈರ್ಯ ತಾಳಿ ಇಲ್ಲ. ಅಪ್ಪ ಮಗನೇ, ಪ್ರಾಯ ಪ್ರಬುದ್ಧನಾದ ನಾನಿದ್ದೇನೆ. ನಿಮ್ಮ ಈ ಹುಮ್ಮನಸ್ಸನ್ನು ಕಂಡಾಗ ನನ್ನಲ್ಲಿ ಮತ್ತಷ್ಟು ಪ್ರತಿಭೆ ಎದ್ದು ನಿಲ್ತಾ ಉಂಟು. ಮಗನೇ, ಆ ದೈತ್ಯನನ್ನ ಕೊಲ್ಲುವುದಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಕೂಡ ಬರ್ತೇನೆ. ಹೊರಡೋಣ. ಸಂತೋಷವಾಯಿತು. ಎಲ್ಲಿ ಕೂಗಿದರು ನಿನ್ನ ಸದ್ದೆ ಕೇಳಿಸ್ತಾ ಇಲ್ಲ. ಎಲ್ಲಿ ಮರೆಯಾದೆ ಶಶಿರೇಖಾ? ಒಂದೇ ಜೀವ ಒಂದೇ ಭಾವ ಅಂತಲ್ಲ ಹಾಡಿದವರು ನಾವು. ಇಂದು ಈ ನಿನ್ನ ಪ್ರಿಯತಮನನ್ನ ಮರೆತು ಬಿಟ್ಟೆಯ? ಎಲ್ಲಿ ನಿನ್ನನ್ನ ಅಗಲಿ ಪಾತಾಳ ಲೋಕಕ್ಕೆ ಹೋಗೋಣ? ನಿನ್ನ ಮುಖವನ್ನ ನೋಡದೆ ನಾನು ಹೇಗೆ ಹೋಗಲಿ? ನಮ್ಮನ್ನ ಕಾಪಾಡೋರು ಯಾರಿದ್ದಾರೆ? ಶಂಭೋ ಶಂಕರ ಭಯಂಕರ ವರಗಂಗಾಧರನೇ ಸಾಮಗಾಲಲೋಲನೇ ಹೃದಯನ್ನ ಎನ್ನುವ ಮಹಾದೇವ, ಯಾಕೆ ಈ ರೀತಿ? ನಿನ್ನ ಕೊರಳಿನ ಆಭರಣಗಳು ನಾವು. ನಮಗೆ ಇಂಥ ಕಷ್ಟ ಬಂದೊದಗಿತು. ನಮ್ಮನ್ನ ಕಾಪಾಡುವವರು ಯಾರು? ನೀನಲ್ಲದೆ ಮತ್ತಾರೂ ಇಲ್ಲ. ಶಂಭೋ ಶಂಕರ. ಹೊರಗಿನಲ್ಲಿ ಬಳಲಿ ಮಾಡಿ ನಗರದ ಮಧ್ಯದಲ್ಲೇ ಬದುಕಿನಲ್ಲಿ ಬಳಲಿ ಮಾಡಿ
ಯಾಕೆ ಹೀಗಾಗ್ತದೆ ಆಗ್ತಾ ಇದೆ ಎನ್ನುವುದು ನನಗೆ ಗೊತ್ತಾಗ್ತಾ ಇಲ್ಲ. ನೀರಿನಿಂದ ತೆಗೆದು ಹಾಕಿದ ಮೀನಿನಂತೆ ವಿಲವಿಲನೆ ಒದ್ದಾಡ್ತಾ ಇದ್ದೇನೆ ತಂಗಿ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಆ ರೀತಿ ನಮ್ಮ ಪಾಲಿಗೆ ಮೋಕ್ಷವನ್ನು ನೀಡಬಾರದು ತಂಗಿ? ನನ್ನತ್ರ ಇನ್ನು ತಾಳಲಿಕ್ಕೆ ಆಗ್ತಾ ಇಲ್ಲ ತಂಗಿ. ಮಗನ ಹಾಗದೆ ಪಾಲನೆ ಪಡೆದು ತಾಳಿರಲು ಮಗನ ಹಾಗದೆ ಪಾಲನೆ ಪಡೆದು ತಾಳಿರಲು ತಗಲಿದವಗೆ ಗೋರರು ಮಗೆಯದರಿಗೆನು ಬೇಯಲೇನು ಎಂಬುದರಿರಲು ನೋನರಿಯುತ್ತ ಬೇಯಲೇನು ಎಂಬುದರಿರಲು ಮದುವೆಯಾಗಿ ಒಂದು ಮಗುವಿಗೆ ತಾಯಿಯಾದರು. ಆದರೆ ತಾಯಿ ಭಾಗ್ಯ ನನ್ನದಾಗದೆ ಹೋಯಿತಲ್ಲ. ಅಷ್ಟೇ ಅಲ್ಲ, ನಿನ್ನನ್ನು ಕಳೆದುಕೊಂಡು ನಾನು ಮೀನಿನಂತೆ ಒಲವಲ ಒದ್ದಾಡ್ತಾ ಇದ್ದೇನೆ. ಅಣ್ಣ, ಈ ಕೃತ್ಯಕ್ಕೆಲ್ಲ ನಮ್ಮ ಮಾವನವರೇ ಕಾರಣನಾಗಿದ್ದಾರೆ. ಅವರು ತಾಯಿಯಲ್ಲಿ ಬೇಡಿಕೊಂಡಾಗ ತಾಯಿ ಹೇಳಿದಂತಹ ಮಾತು, ನನ್ನ ಗುಡಿಯಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಕಾರ್ಯಕ್ಕೆ ಶಾಂತಿಯನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಹೌದು ಸ್ವಾಮಿ, ಇಲ್ಲೇ ಕಾಲಹರಣ ಮಾಡುವುದಲ್ಲ, ಹೋಗೋಣ ಆ ಕಡೆ. ಹಾಗೆ ಮುಂದೊತ್ತಿ ಬಂದು ನೋಡ್ತೇನೆ, ಇಬ್ಬರು ಈ ಕಡೆ ಬರ್ತಾ ಇದ್ದಾರೆ. ತಡ ಮಾಡುವುದಿಲ್ಲ, ಇಲ್ಲಿರುವ ಬೃಹದಾಕಾರದ ಬಂಡೆಯನ್ನ ಎತ್ತಿ ಅವರ ತಲೆಯನ್ನು ಒಡೆದು ಅವರನ್ನು ತಿಂತೇನೆ. ವಿಚಿತ್ರವನ್ನು ನೋಡ್ತಾ ಇದ್ದೇನೆ. ಇಲ್ಲಿರುವ ಇಬ್ಬರನ್ನ ಬಂಡೆ ಎತ್ತಿ ಅವರ ತಲೆಯ ಮೇಲೆ ಎಸೆದ ಕ್ಷಣ ವಿಚಿತ್ರ ಆಕೃತಿಯನ್ನು ಹುಟ್ಟಿಕೊಂಡಿದೆ. ಈ ಆಕೃತಿ ನನ್ನನ್ನು ಕೊಲ್ಲಬಹುದು. ಅದರಿಂದ ನಾನು ಇಲ್ಲಿಂದ ತಪ್ಪಿಸಿಕೊಳ್ತೇನೆ. ಬಹಳ ಸಂತೋಷ ಆಯಿತು. ಎಷ್ಟೊಂದು ವರ್ಷ ನಿನ್ನನ್ನು ಹುಡುಕಿದೆ ಶಶಿರೇಖಾ, ನಿನ್ನ ಹುಡುಕಿದ ಸ್ಥಳವೇ ಇಲ್ಲ. ಆದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ, ಈ ನಿನ್ನ ಒಲವರನ್ನ ಬಿಟ್ಟು ಯಾವ ಕಡೆಗೆ ಧಾವಿಸಿದೀಯಾ? ಎಲ್ಲವನ್ನ ತಿಳಿಸ್ತೀಯಾ? ಎಲ್ಲ ಕಥೆಯನ್ನು ನೀವು ತಿಳಿದುಕೊಳ್ಬೇಕು. ತಿಳಿಬೇಕು ರಮಣ. ದಾರುಣಿ ಬಾಲಗೆ ಗುರೆಯ ತಲರಿ ಮದವೇರಿಸಿ ಮಾರಿದು ದಾನಿಯ ಈ ಜಗದಿ ನೆಲೆದಿಯ ರಮಣ, ಶಶಿರೇಖಾ ಆಗಿದ್ದಿಷ್ಟೇ. ಆ ಜನ ಧ್ಯಾನಿಸುತ್ತಾ ಗಾಡಿಗೆ ಬರುತ್ತಿರುವಂತಹ ಆ ಸಂದರ್ಭದಲ್ಲಿ ಗರುಡವನ್ನ ಕಂಡಿ. ಹೌದು. ಆಮೇಲೆ ಆ ಕ್ಷಣವಾದಲ್ಲಿ ತಪ್ಪಿಸಿಕೊಳ್ಳಲು ಸುಲ ಉತ್ತವನ್ನ ಸೇರಿಕೊಂಡೆ. ಹಾವಿನ ರೂಪದಲ್ಲಿ ಉತ್ತಮನ್ನ ಸೇರಿದೆಯಾ? ಸತ್ಯ. ಆ ಕ್ಷಣದಲ್ಲಾಗಲೇ ನಾಗರ ಪಂಚಮಿಯ ಹಬ್ಬವನ್ನು ಜಯವಂತನ
ಹೋಗ್ತಾ ಇದ್ದ. ಓಹೋ. ಆ ಕ್ಷಣದಲ್ಲಿ ನಾನು ಹುತ್ತದಲ್ಲಿ ಪ್ರತ್ಯಕ್ಷನಾದೆ. ಕಂಡಂತಹ ಆ ಹಾವನ್ನು ಸರಿದು 2 ತುಂಡಾಗಿರಿಸಿದ. ಆ ಜಯವರ್ಧನ ಹಾವನ್ನ ತುಂಡರಿಸಿದನೆ. ಆಗಲೇ ಆತನಿಗೆ ನಾಗದೋಷವೆನ್ನುವಂಥದ್ದು ಅಂಟಿಕೊಂಡಿತ್ತು. ನಿಜ. ಅಷ್ಟೇ ಅಲ್ಲ, ಆತನ ಸಂಖ್ಯೆ ಮಕ್ಕಳಾಗಿ ನಾನು ಜನಿಸಿದೆ. ಸಂಖ್ಯೆ ಉದಯದಲ್ಲಿ ಮಗುವಾಗಿ ನೀನು ಜನಿಸಿದ್ಯಾ? ಸತ್ಯ. ಆಮೇಲೆ ಅಷ್ಟೇ ಅಲ್ಲ, ಅವಳ 7 ಮಕ್ಕಳಾಗಿ ನಾನು ಜನಿಸಿದೆ. ಓಹೋ. ನಯನೆ ನಮನವಾಗಿ ನಾನು ಜನಿಸಿದೆ. ನಾಗ ಹೋಗಿ ನಯನೇ ಆಗಿ ಬಿಟ್ಟೆ. ಹೌದು, ನಾಗ ನಯನೆ. ಆ ರೀತಿಯಲ್ಲಿ ಸೇರಿಕೊಂಡಂತಹ ನಾನು ಧರ್ಮ ಸಂಸ್ಥಾಪನೆಯನ್ನು ಮಾಡಬೇಕು ಎನ್ನುವಂತಹ ದಾರಿಯಲ್ಲಿ ನಾನು ಮುಂದೆ ಸಾಗಿದೆ. ಆಮೇಲೆ ಆತನಿಗೆ ಅವಮಾನವಾಗಬೇಕು ಎನ್ನುವುದಾಗಿ ಮದುವೆಯ ಮಂಟಪದಲ್ಲಿ ಸೌಗಂಧಿಕರಾಗಿ ಬಂದು ಆತನಿಗೆ ಅವಮಾನ ಮಾಡಿದೆ. ಆಮೇಲೆ ಬುದ್ಧಿ ಕಲಿಯಲಿಲ್ಲ. ಅಷ್ಟೇ ಅಲ್ಲ, ಮತ್ತೆ ಆತನ ಮಗನನ್ನು ಕುರೂಪವಾಗಿಸಿದೆ. ಆದರೂ ಆತನಿಗೆ ಬುದ್ಧಿ ಬರಲಿಲ್ಲ. ಆಮೇಲೆ ಅಷ್ಟರಲ್ಲಾಗಲೇ ದೇವಿಯು ಪ್ರತ್ಯಕ್ಷರಾಗಿ ಹೇಳಿದರು ಅವರಿಗೆ, ಏನಂತ? ಭೂಲೋಕದಲ್ಲಿ ನಾಗಬಲವನ್ನ ಪ್ರತಿಷ್ಠಾಪಿಸು, ಅದಕ್ಕೆ ಹಾಲೆರೆ, ಅದನ್ನು ಪೂಜಿಸು. ನಾಗರ ಪಂಚಮಿಯನ್ನು ಪೂಜಿಸುವುದಷ್ಟೇ ಅಲ್ಲ, ಅಮಾವಾಸ್ಯೆಯ ಹಾಲೆರೆದು ಪೂಜಿಸಿದ್ದೇ ಆಗುತ್ತಾಳೆ, ನನ್ನ ಕಷ್ಟಗಳು ದೂರವಾಗಿದೆ ಎನ್ನುವುದಾಗಿ ಆ ದಿನ ದೇವಿಯಾಡಿದ ಮಾತನ್ನು ಆತ ಕೇಳಿದಾಗ ಆತನ ಮನ ಪರಿವರ್ತನೆಯಾಯಿತು. ಆ ಕ್ಷಣದಲ್ಲಾಗಲೇ ರಕ್ಕಸನೋರ್ವ ಅವರಿಬ್ಬರ ಉದರದಲ್ಲಿ ಹುಟ್ಟಿಕೊಂಡ. ಸತ್ಯಶೀಲ ನಾಯನರ ಉದರದಲ್ಲಿ ಹುಟ್ಟಿರುವಂತಹ ರಕ್ಕಸ ಅವರು ದೇವಿಯ ಆಲಯಕ್ಕೆ ಬರುತ್ತಿರುವಂತಹ ನಮ್ಮನ ನಾಯನೆಯರನ್ನು ಕಲ್ಲು ಬಂಡೆಯನ್ನ ಹಾಕಿ ಸಾಯಿಸಿದ. ಸತ್ತ ಮೇಲೆ ನನ್ನ ಕೋಪವಾಯಿತು, ನಿನ್ನನ್ನು ಕಂಡು ಸಂತೋಷ. ಸಾಕು ಸಾಕು ಮನುಜರ ರೋಗಯೊಂದಿಗೆ ನಾಗಪಂಚಮಿಯ ದಿನದಂದು ಜಯವರ್ಧನವನ್ನು ನಿನ್ನನ್ನು ತುಂಡರಿಸಿದ. ಮಾನವ ರೂಪದಲ್ಲಿ ನೀನು ಹುಟ್ಟಿದೀಯಾ. ವಿಧಿಯ ನಿಯಮ ಹೀಗೆ ಇರಬೇಕು. ನಾಗ ರೂಪದಲ್ಲಿ ನಾನು ನಿನ್ನನ್ನು ಅರಿಸ್ತಾ ಇದ್ದೆ, ಆದ್ರೆ ಮನುಷ್ಯ ರೂಪದಲ್ಲಿದ್ದ ನೀನು ನನಗೆ ಕಾಣಲಿಕ್ಕೆ ಸಿಗ್ಲಿಲ್ಲ. ಆದ್ರೆ ಏನು ಹೇಳು, ಇವತ್ತಿಗೆ ನಮ್ಮ ಕಷ್ಟವೆಲ್ಲ ಪರಿಹಾರ ಆಗಿ ಹೋಯ್ತು. ಆದ್ರೆ ನಾಗಗಳು ಪಾತಾಳ ಲೋಕಕ್ಕೆ ಹೋದವು ಅಂತಾದ್ರೆ ಹೆದರಿ ಓಡಿ ಹೋದವು ಅನ್ನೋದು ಮಾತು ಬರ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಹೇಳು? ಪರಶುರಾಮ ಷಷ್ಠಿಯಾಗಿರುವಂತಹ ಈ ಪ್ರದೇಶ ಇಲ್ಲಿ ನಾಗಗಳು ವಾಸಸ್ಥಾನವಾಗಬೇಕು. ಮೊದಲೇ ಹೇಳಿದಂತೆ ಧರ್ಮದ ಉಳಿವಿಗಾಗಿ ಹುಟ್ಟಿದವರು ನಾವು. ಅದಕ್ಕಾಗಿ ಧರ್ಮದ ನೆಲೆಯನ್ನ ನಾವು ಕಾಪಾಡಬೇಕು. ಜಯವರ್ಧನ ಮನೆಯನ್ನು ಪರಿವರ್ತನೆಯಾಗಿ ಒಳ್ಳೆಯವನಾಗಿದ್ದಾನೆ. ಅಷ್ಟೇ ಅಲ್ಲ, ನಾಗ ದೇವತೆಗಳೆಂದರೆ ಯಾರು? ಸಂತಾನದ ದೇವತೆಗಳು. ನಾಗಗಳಿಗೆ ಹಾಲ ಮೇರೆದರೆ ನಾಗಗಳು ಅವರಿಗೆ ಒಳ್ಳೆಯದನ್ನ ಮಾಡ್ತಾರೆ. ಯಾರಿಗೆ ಸಂತಾನ ಇಲ್ಲ, ಸಂತಾನವಾಗಿ ನಾವು ಖಂಡಿಸುತ್ತೇವೆ. ನಿಜ. ಧರ್ಮದ ಹಾದಿಯಲ್ಲಿ ಯಾರು ನಡೆಯುತ್ತಾರೆ ಅವರಿಗೆ ಧರ್ಮ ಸಂಸ್ಥಾಪನೆಯಾಗಿ ಅವರ ಕುಲವನ್ನು ನಾವು ಉತ್ತರಿಸುತ್ತೇವೆ. ಅಧರ್ಮದ ಮಾರ್ಗವಾಗಿ ಹೋಗುತ್ತಿದ್ದಂತಹ ಜಯವರ್ಧನ ಧರ್ಮದ ಮಾರ್ಗವಾಗಿ ಸಾಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಕಾಳಿಯ ಗುಡಿಯನ್ನ ನಿರ್ಮಿಸಿದ್ದಾನೆ, ನಮಗೊಂದು ಗೋಪುರವನ್ನ ಕಟ್ಟಿದ್ದಾನೆ. ಇನ್ನು ನಾವು ಹೋಗುವುದಲ್ಲ, ನಾಗ ನಾಯನೆಯರಿಂದ ಅವರ ಕುಲವೆನ್ನುವಂಥದ್ದು ಉದ್ಧಾರವಾಗಬೇಕು. ನಿಜ. ಅಷ್ಟೇ ಅಲ್ಲ, ಅವರ ಕುಲವೆನ್ನುವುದು ಉದ್ಧಾರವಾಗಿ ಎಲ್ಲೆಲ್ಲಿಯೂ ಧರ್ಮ ಸಂಸ್ಥಾಪನೆ ಎಂದು ಅವರ ಕೈಯಿಂದ ಆಗಬೇಕು. ನಾಗಗಳ ಸಂತತಿ ಎನ್ನುವಂಥದ್ದು ಅಭಿವೃದ್ಧಿ ಆಗಬೇಕು. ನಾಗಗಳಿಗೆ ಸ್ಥಾನ ಸಿಗಬೇಕು, ನಾಗಗಳಿಗೆ ನೆಲೆ ಸಿಗಬೇಕು. ಅದೆಲ್ಲ ಸಿಕ್ಕಿದ್ದೆ ಹೌದೊಂದಾದ್ರೆ ಪರಶುರಾಮ ದೃಷ್ಟಿಗೊಂದು ಕಳೆ ಬರ್ತದೆ, ನೆಲೆ ಬರ್ತದೆ, ಬೆಳೆ ಬರ್ತದೆ. ಗುರುಪಿಯಾದಂತಹ ಸತ್ಯಶೀಲ ಸ್ವರೂಪಿ ಆಗ್ತಾ ಇದ್ದಾನೆ. ಇದೆಲ್ಲ ಮುಂದೆ ನಡೆದು ಹೋಗುತ್ತದೆ. ಇದುವೇ ನಾಗಾನುಗ್ರಹ. ಇದುವೇ ನಾಗಾನುಗ್ರಹ. ನಾಗಾನುಗ್ರಹ.
ಆ ರಕ್ಕಸ ದೊಡ್ಡ ಬಂಡೆಯೊಂದನ್ನು ಎತ್ತಿ ಅವರಿರುವರನ್ನು ನಮ್ಮನ್ನ ಮನೆಯಲ್ಲಿ ತಲೆ ಮೇಲೆ ಹಾಕಿದ ಕ್ಷಣ ನಾವಿರುವವರು ಪ್ರತ್ಯಕ್ಷರಾಗಿ ಕಂಡು ಹಾ. ಇದಲ್ಲವೇ ವಿಚಿತ್ರವಾದಂತಹ ಖಂಡಿತವಾಗಿಯೂ ಹೌದು. ಯಾರ್ಯಾರ ಪ್ರಾರಬ್ಧ ಯಾವ್ಯಾವ ರೀತಿಯಲ್ಲಿ ಬಾಧಿಸ್ತದೆ ಎನ್ನುವುದಕ್ಕೆ ಹೇಳುವುದು ಸಾಧ್ಯವಿಲ್ಲ ನಾವು. ಆ ನಾಗದೇವರ ಸತ್ಯ ಘಟನೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಹೌದು ಮಗನೇ. ಅಪ್ಪ, ಇದಕ್ಕೆಲ್ಲ ಕಾರಣೀಭೂತರಾದವರು ನೀವು ಮಾಡಿದಂತಹ ತಪ್ಪಲ್ಲದೆ ಹೌದು ಮಗನೇ. ಆ ತಪ್ಪನ್ನು ತಿದ್ದಿಕೊಳ್ಳುವುದರ ಮೂಲಕವಾಗಿ ನಮಗೆ ಬದುಕಿ ಬಂದಂತಹ ಸಂಕಷ್ಟ ಪರಿಹಾರದ ಮಾರ್ಗವನ್ನು ಕಾಣ್ತೇವೆ. ಆದರೆ ಇನ್ನು ಉಳಿದಿರುವುದು ಏನು? ಆ ದೈತ್ಯ ದೈತ್ಯ. ಅವನ ಸಂಹಾರ ಹೆಚ್ಚಾಗ್ತಾ ಇದೆ. ಈಗ ಸಿಕ್ಕಿದ್ದೀರಿ, ಇಬ್ಬರನ್ನ ನುಂಗಿ ನನ್ನ ಹಸಿವನ್ನು ನಿವಾರಿಸಿಕೊಳ್ತೇನೆ. ಕೊಟ್ಟಂತಹ ಭಾಗ್ಯ ಇನ್ನು ನಿನ್ನ ಪಾಲಿಗೆಲ್ಲ ಹಿಡಿದಿರುವಂತಹ ಖಡ್ಗದಿಂದ ನಿನ್ನ ಈ ವಿರೂಪ ಮಾಯವಾಗಿ ಸ್ವರೂಪ ಕಾಣ್ತಾ ಇದೆ. ಹೌದು ಮಗನೇ. ಇದಲ್ಲವೇ ನನ್ನ ಭಾಗ್ಯ. ಅಪ್ಪ, ನಿನ್ನ ದೇಹದಲ್ಲಿ ಈಗ ಕಾಂತಿ ಹೊಳೆಯುತ್ತಾ ಇದೆ, ಸುಂದರಾಂಗರಾಗಿ ಶೋಭಿಸ್ತಾ ಇದೆ. ಸತ್ಯ. ಹಾಗಿರುವಾಗ ಇದೆಲ್ಲ ನಮ್ಮ ದೇವಿಯ ಮಹಿಮೆ. ನಮ್ಮ ಪಾಲಿನ ಸಂಕಷ್ಟವೆಲ್ಲ ಪರಿಹಾರವಾಯಿತು, ಎಲ್ಲರಿಗೂ ಸನ್ಮಾನವನ್ನು ಉಂಟುಮಾಡಲಿ ಅಂತ ಆ ನಾಗ ದೇವತೆಯನ್ನು ಪ್ರಾರ್ಥಿಸುವ ಮೂಲಕ ಪ್ರಾರ್ಥಿಸಿಕೊಳ್ಳೋಣ. ಹರೆಯಲ್ಲಿ ಬೆದರಾಂಬ ಕುಂಬಾಲಿಗೆ ಹರೆಯಲ್ಲಿ ಬೆದರಾಂಬ